ಕಿರುತೆರೆ ಜಗತ್ತಿನಲ್ಲಿ ಹೊಸ ಧಾರಾವಾಹಿ ಶ್ರೀ ಗಂಧದ ಗುಡಿ ಬರ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ನಾವು ನೋಡಿರ್ಬೋದು, ಸಂಜನಾ ಅವರು ಧಾರಾವಾಹಿ ಹಿಂದೆ ಕೂಡ ಅಭಿನಯಿಸಿದ್ರು. ಆದರೆ 1 ವರ್ಷದ ಗ್ಯಾಪ್ ನಂತರ ಮತ್ತೆ ಈಗ ಬರ್ತಿರೋವಂಥದ್ದು. ಸಂಜನಾ ಅವರೇ, 1 ವರ್ಷ ಗ್ಯಾಪ್ ಯಾಕೆ ಅಂತ? ಗ್ಯಾಪ್ ಬ್ರೇಕ್ ಬೇಕಿತ್ತು, ಸಾಕಷ್ಟು ವಿಷಯಗಳಿಗೆ ಬೇಕಿತ್ತು. ಒಂದು, ನನಗೆ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರೆಸ್ಡ್ ಔಟ್ ಆಗೋಗಿದ್ದೆ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅದಕ್ಕೊಂದು ಸ್ವಲ್ಪ ರೆಜುವಿನೇಟ್ ಆಗೋದಕ್ಕೆ ಗ್ಯಾಪ್ ಬೇಕಿತ್ತು. ಆ್ಯಂಡ್ ಎಜುಕೇಷನ್ ವೈಸ್ ಆಲ್ಸೋ ನಾನು ಮಾಸ್ಟರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಅದಕ್ಕೆ ಕೂಡ ಅದರದ್ದೇ ಆದಂಥ ಟೈಮ್ ನಾನು ಡೆಡಿಕೇಟ್ ಮಾಡಬೇಕಿತ್ತು. ಆ್ಯಂಡ್ ಎಲ್ಲ ರೀತಿಲೂ ಸ್ಪಿರಿಚುವಲಿ, ಇಂಟೆಲೆಕ್ಚುವಲಿ ಮತ್ತು ಫಿಸಿಕಲಿ, ಮೆಂಟಲಿ ಎಲ್ಲ ಒಂದು ಏನಂತಾರೆ, ಒಂದು ಹೊಸತನ ಕಂಡ್ಕೋಬೇಕಿತ್ತು ನಾನು ಅಂತ ನನಗನ್ನಿಸ್ತು. ಸೊ ಈ ಒಂದು ವರ್ಷದ ಗ್ಯಾಪ್ ಬ್ರೇಕ್ ತೊಗೊಂಡು ಎಲ್ಲೋ ಒಂದು ಕಡೆ ನಾವು ನೋಡಿದ್ದೀವಿ, ಯೂಶ್ವಲಿ ಒಂದಷ್ಟು ಫೇಮ್ ಬರ್ತಾ ಇದೆ ಅಂದ ತಕ್ಷಣ, ಆಪರ್ಚುನಿಟೀಸ್ಗಳು ಹೆಚ್ಚಾಗ್ತಿದೆ ಅಂದ ತಕ್ಷಣ ಈ ಕಡೆ ಎಜುಕೇಷನ್ಗೆ ಬ್ರೇಕ್ ಹಾಕಿ ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಈ ಥರ ಒಲವು ತೋರಿಸ್ತಾರೆ. ಆದರೆ ನೀವು ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಹೌದು, ಖಂಡಿತ. ನಾನು ಯಾವುದೇ ಪಾಯಿಂಟಲ್ಲೂ ನಾನು ಆ್ಯಕ್ಟರ್ ಆಗೋಕ್ಕೆ ನನ್ನ ಜರ್ನಿ ಶುರು ಮಾಡಿದಾಗ್ಲಿಂದಲೂ ಎಲ್ಲೂ ನಾನು ಎಜುಕೇಷನ್ನ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಹೇಗೆ ಅಂದರೆ ಸುಮ್ಮನೆ ಏನೋ ಒಂದು ಮಾಡೋದು ಅಲ್ಲ, ನಾನು ಎಲ್ಲದರಲ್ಲೂ ಡಿಸ್ಟಿಂಕ್ಷನ್ ಮೆರಿಟಲ್ಲೇ ಕ್ಲಿಯರ್ ಮಾಡಿರೋದು. ನಾಟ್ ಟು ಬೋಸ್ಟ್ ಮೈ ಸೆಲ್ಫ್, ಬಟ್ ತುಂಬ ಮುಖ್ಯ ಎಜುಕೇಷನ್ ಎಲ್ಲ ಕಡೆ ನನ್ನ ಪ್ರಕಾರ. ಎಸ್ಪೆಷಲಿ ಯಾರಿಗೆ ಅಂದರೆ ನನ್ನ ಥರ ಯಾವುದೇ ನೆಟ್ವರ್ಕ್ ಇಲ್ಲದೆ ಈ ಥರ ಇಂಡಸ್ಟ್ರಿಗೆ ಬಂದಾಗ, ಈ ಇಂಡಸ್ಟ್ರಿಯಲ್ಲಿ ತುಂಬ ಲಕ್ ಫ್ಯಾಕ್ಟರ್ ಇಂಪಾರ್ಟೆಂಟು. ಅದಂತೂ ನಾನು ಓಪನಾಗೆ ಹೇಳ್ತೀನಿ, ಲಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್. ಮತ್ತು ನೀವು ಬರೀ ನಿಮ್ಮ ಟ್ಯಾಲೆಂಟು, ಡೆಡಿಕೇಶನ್, ಹಾರ್ಡ್ ವರ್ಕಿಂದ ನಾನು ಏನೋ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ವರ್ಕ್ ಆಗೋಲ್ಲ. ಅಂಥ ಟೈಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮ್ಗೊಂದು ಬ್ಯಾಕಪ್ ಇರಬೇಕು, ನಿಮ್ಗೊಂದು ಕಾನ್ಫಿಡೆನ್ಸ್ ಇರಬೇಕು. ಇದಿಲ್ಲ ಅಂದರೆ ನಾನು ಇನ್ನೊಂದು ಬೇರೆ ಏನಾದರೂ ಮಾಡಬಹುದು ಅಂತ. ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಜುಕೇಷನ್ ಆ ವಿಷಯದಲ್ಲಿ ಬೇಕೇ ಬೇಕು. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ, ನಾವು ಹಾಬೀಸ್ ಫುಲ್ಫಿಲ್ ಮಾಡಬೇಕಾದ್ರೆ ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋ ಥರನೇ ನಾವು ಹುಡ್ಕೋಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಶ್ರೀ ಗಂಧದ ಗುಡಿ ಸೀರಿಯಲ್ ಬರೋಕ್ಕೂ ಮೊದಲು ಯಾವುದಾದ್ರೂ ಪ್ರಾಜೆಕ್ಟ್ಸ್ ಬಂದಿತ್ತಾ ನಿಮಗೆ? ಎಸ್ 1 ಇಯರ್ ಗ್ಯಾಪಲ್ಲಿ ಸುಮಾರು ಪ್ರಾಜೆಕ್ಟ್ಸ್ ಬಂದಿತ್ತು. ಅಲ್ಲಿ ಆ್ಯಕ್ಚುಲಿ ಬಿಡ್ತಿದ್ದೀನಿ ಅಂತ ಗೊತ್ತಾಗ ಟೈಮಿಂದನೇ ಕಾಲ್ಸ್ ಬರ್ತಾಯಿತ್ತು. ಬಟ್ ನಾನು ಅಂದ್ಕೊಂಡಿದ್ದೆ, ನನಗೆ ಇಲ್ಲ ಅಂತ ಹೇಳೋಕ್ಕಾಗದೇ ಇರೋಂಥ ಒಂದು ಪ್ರಾಜೆಕ್ಟ್, ಒಂದು ಕ್ಯಾರೆಕ್ಟರ್ ಬರೋವರೆಗೂ ನಾನು ಯಾವುದು ಧಾರಾವಾಹಿ ಮಾಡಲ್ಲ ಅಂತ. ಬಟ್ ಇಷ್ಟು ಬೇಗ 1 ವರ್ಷದಲ್ಲಿ ಮತ್ತೆ ಈ ಥರ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಈ ಪ್ರಾಜೆಕ್ಟ್ ಕಾಲ್ ಬಂದಾಗ ನಂಗೆ ಅನಿಸ್ತು, ಇದನ್ನು ನಾನು ಬಿಟ್ಕೊಡ್ಬಾರ್ದು. ಈ ಕ್ಯಾರೆಕ್ಟರ್ ಏನಿದೆ, ಈ ಪಾತ್ರ ನನಗೋಸ್ಕರ ಅಂತ ನನಗೆ ಆ ಗಟ್ ಫೀಲಿಂಗ್ ಬಂತು ಅಂತ ಒಪ್ಕೊಂಡೆ. ಆರ್ಕಿಟೆಕ್ಟಾಗಿ ಕೆಲಸ ಮಾಡುವಂಥದ್ದು, ಆದರೆ ನೋಡಿದ್ರೆ ಆರ್ಕಿಟೆಕ್ಟ್ ರಿಯಲ್ ಚಾಲೆಂಜ್ ಏನು ಅನ್ನೋಂಥದ್ದು ಅಲ್ಲಿಂದನೇ ಶುರುವಾಗುತ್ತೆ ಪಾತ್ರ. ಎಕ್ಸಾಕ್ಟ್ಲಿ. ಸೊ ಮೆಟಫರಿಕಲಿ ಅವಳು ಆರ್ಕಿಟೆಕ್ಚರ್ ಓದಿದ್ದಾಳೆ, ಅವಳಿಗೆ ಏನೇನೋ ಕನಸುಗಳಿದೆ, ಕಡಿಮೆ ದುಡ್ಡಲ್ಲಿ ರೂರಲ್ ಏರಿಯಾಸಲ್ಲೆಲ್ಲ ಜನರಿಗೆ ಮನೆ ಕಟ್ಟಿಸಿ ಸೇವೆ ಮಾಡಬೇಕು, ಈ ಥರ ಏನೇನೋ ಕನಸುಗಳು. ಬಟ್ ತಾನೇ ಅಂಥ ಒಂದು ಮುರಿದಿರೋ ಮನೆ, ಮತ್ತು ಮೆಟಫರಿಕಲಿ ಆಲ್ಸೋ ಎಲ್ಲರ ಲೈಫ್ ಒಂದೊಂದು ಥರ ಆಗಿರುತ್ತೆ. ಆ ಥರ ಒಂದು ಮನೆಗೆ ಹೋದಾಗ ಯಾವ ರೀತಿ ಒಳ್ಳೆ ಬದಲಾವಣೆ ತರಬಹುದು, ಅದಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಯಾವ್ಯಾವ ರೀತಿ ಕಾಮಿಡಿ ನಡೆಯುತ್ತೆ, ಏನು ನಡೆಯುತ್ತೆ, ಅದೆಲ್ಲ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಆಡಿಯನ್ಸ್ಗಂತೂ ಮಜಾ. ಅಂದರೆ ಈಗ ರಿಯಲ್ ಲೈಫಲ್ಲಿ ಸಂಜನಾ ಅವರು ಹೇಗೆ, ಅದು ಎಷ್ಟು ಅಲ್ಲಿ ವ್ಯತ್ಯಾಸ ಕಾಣುತ್ತೆ ಪಾತ್ರಕ್ಕೆ ಅಂತ? ರಿಯಲ್ ಲೈಫಲ್ಲಿ ಸಂಜನಾ ಹೇಗೆ, ಚಂದನ ಹಾಗಲ್ವೇ ಅಲ್ಲ. ಅವರು ತುಂಬ ಇನ್ನೋಸೆಂಟ್, ಸಂಜನಾಗಿಂತ ತುಂಬ ಇನ್ನೋಸೆಂಟ್, ತುಂಬ ಮುಗ್ಧೆ, ಮತ್ತು ಅಷ್ಟು ರೆಬೆಲಿಯಸ್ ಇಲ್ಲ ಚಂದನ. ಇದ್ದಾಳೆ, ಬಟ್ ಹೇಗೆ ಅಂದರೆ ಸ್ಲೋ, ಆ ಪ್ರೊಸೆಸ್ ತುಂಬ ಸ್ಲೋ, ತೀರಾ ಟಕ್ಕಂತ ರೆಸ್ಪಾನ್ಸ್ ಮಾಡೋವಂಥ ಹುಡುಗಿ ಅಲ್ಲ. ಬಟ್ ಸಂಜನಾಗಿ ಐ ಆಮ್ ವೆರಿ ರೆಬೆಲಿಯಸ್ ಇನ್ ನೇಚರ್. ನೋಡಿದ್ರೆ ನನ್ನ ಹಂಗೆ ಅನ್ಸಲ್ವೇನೋ, ಬಟ್ ಸಿಚುವೇಶನ್ಸ್ ಬಂದಾಗ ಗೊತ್ತಾಗತ್ತದು. ಸೊ ಇಬ್ಬರಲ್ಲೂ ಸಂಜನಾ ಮತ್ತು ಚಂದನ ಇಬ್ಬರು ಕನಸು ಕಾಣುವಂಥ ಹುಡುಗಿರಾಗಿರ್ಬಹುದು. ಅದೊಂದೇ ಸಿಮಿಲ್ಯಾರಿಟಿ. ಅದು ಬಿಟ್ಟರೆ ಐ ಥಿಂಕ್ ಚಂದನ ತುಂಬ ವಿಭಿನ್ನವಾಗಿದೆ ಸಂಜನಾಗಿಂತ. ಈಗ ಸೂರ್ಯವಂಶ ಇರಬಹುದು, ಅದಾದಮೇಲೆ ಶ್ರೀಗಂಧದ ಗುಡಿ, ಈ ರೀತಿ ಬ್ರ್ಯಾಂಡ್ ಟೈಟಲ್ಗಳನ್ನು ಇಟ್ಕೊಂಡು ಪ್ರಕಾಶ್ ಅವರು ಬಂದಿದ್ದಾರೆ. ಅದಕ್ಕೆ ಸಹಕಾರ ಕೊಡೋ ರೀತಿಯಲ್ಲಿ ನೀವು ಆರ್ಟಿಸ್ಟ್ಗಳಿರುವಂಥದ್ದು. ಅದರಲ್ಲೂ ಸಹ ಶಿಶಿರ್ ಅವರು ಮುತ್ತುರಾಜ್ ಅನ್ನೋಂಥ ಪಾತ್ರ, ಯೂಶ್ವಲಿ ನಾವು ಕೇಳಿರೋ ಹಾಗೆ ಮುತ್ತುರಾಜ್ ಅನ್ನೋಂಥದ್ದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಾಗಿತ್ತು, ಜೊತೆಗೆ ಅವರ ನಿವಾಸದ ಹೆಸರು ಕೂಡ. ಸೊ ಒಂದಷ್ಟು ಜವಾಬ್ದಾರಿ ಹೆಚ್ಚಾಗಿರುತ್ತೆ ನಿಮಗೆ. ಹೌದು, ಖಂಡಿತ. ಈ ಥರ ನಾವು ಟೈಟಲ್ಸ್ ಮತ್ತು ಪಾತ್ರದ ಹೆಸರುಗಳನ್ನೆಲ್ಲ ನಾವು ಬಳಸ್ಕೊಂಡಾಗ ಡೆಫಿನೆಟ್ಲಿ ಅದು ಆ್ಯಡ್ ಆಗಿಬಿಡುತ್ತೆ ಆ ರೆಸ್ಪಾನ್ಸಿಬಿಲಿಟಿ. ಬಟ್ ಅದೊಂಥರ ಪಾಸಿಟಿವ್ ಪ್ರೆಷರ್. ನಮಗೆ ಆ ಥರ ರೆಸ್ಪಾನ್ಸಿಬಿಲಿಟಿ ಇರಬೇಕು ಆ್ಯಕ್ಚುಲಿ. ಇದ್ದಾಗ ನಾವೆಲ್ಲರೂ ಅದೇ ರೀತಿ ಡೆಡಿಕೇಟ್ ಮಾಡ್ತೀವಿ ಆ ಪಾತ್ರಗಳಿಗೆ, ಆ್ಯಂಡ್ ಮಾಡ್ತಾ ಇದ್ದೀವಿ ಕೂಡ. ಎಲ್ಲರೂ, ಪ್ರತಿಯೊಬ್ಬರು ಕಲಾವಿದರು ಈ ಪ್ರಾಜೆಕ್ಟಲ್ಲಿ, ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲ ಆ್ಯಕ್ಟರ್ಸು ತುಂಬಾ ಇಷ್ಟಪಟ್ಟು ಅವ್ರವ್ರ ಪಾತ್ರನ ನಿರ್ವಹಿಸ್ತಿದ್ದಾರೆ. ಅದು ತೆರೆ ಮೇಲೆ ಕಾಣಿಸುತ್ತೆ ಅಂತ ನಾನು ನಂಬಿದ್ದೀನಿ. ಸೀರಿಯಲ್ ಅಂದ ತಕ್ಷಣ ಏನು ಚಾಲೆಂಜಿಂಗ್ ಅನಿಸುತ್ತೆ ಒಂದು ಆರ್ಟಿಸ್ಟಿಗೆ, ಅದರಲ್ಲೂ ಸಹ ಒಂದು ಆ್ಯಕ್ಟ್ರೆಸ್ ಆಗಿ ನಿಮಗೆ? ಎಸ್ಪೆಷಲಿ ಟೈಮಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ ನನಗದು.
ಆ್ಯಂಡ್ ನಂತರ ಏನೇನೋ 1000 ಕೆಲಸಗಳು ಒಟ್ಟಿಗೆ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂಗ್ಸ್ ಇನ್ನೂ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಅದು ಈಸ್ ಔಟ್ ಆದರೆ ಬೇರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೀರಿಯಲ್ ಮಾಡೋವಂಥ ಎಕ್ಸ್ಪೀರಿಯೆನ್ಸು. ಸೊ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಲಾಂಚ್ ಆಗೋ ಟೈಮ್ವರೆಗೂ ನಾವು ಲೀಡ್ಸ್ ಯಾರ್ಯಾರು ಇರ್ತೀವಿ, ನಮಗೆ ಬೆಳಗ್ಗೆಯಿಂದ ನೈಟ್ವರೆಗೂ ಶೂಟ್ ಇರುತ್ತೆ ಆ್ಯಂಡ್ ತುಂಬ ಕಂಟಿನ್ಯೂಸ್ ಆಗಿ ಶೂಟ್ಸ್ ಇರುತ್ತೆ. ಅದೊಂದು ಚೂರು ಈಸ್ ಔಟ್ ಆದರೆ ಬೇರೆಲ್ಲ ಓಕೆ. ಅದೊಂದು ನನಗೆ ಕಷ್ಟ ಅನಿಸುತ್ತೆ, ಹೆಕ್ಟಿಕ್ ಟೈಮ್ ಸ್ಕೆಡ್ಯೂಲ್ಸ್ ಆ್ಯಂಡ್ ದಿನ ಎಪಿಸೋಡ್ ಹೋಗ್ತಾ ಇರಬೇಕಲ್ಲ. ಸೊ ನಾವು ಕೆಲಸನೂ ಕೆಲವೊಂದು ಸಲ ಎಮರ್ಜೆನ್ಸಿಲೆಲ್ಲ ನಾವು ವರ್ಕ್ ಮಾಡಲೇಬೇಕಾಗತ್ತೆ. ಶಿಫ್ಟ್ಸ್ ಕಾಲ್ ಶೀಟ್ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ಕಷ್ಟ ಅದು ಹೆಣ್ಮಕ್ಳಿಗೂ ಸ್ವಲ್ಪ ಜಾಸ್ತಿನೇ ಕಷ್ಟ. ಬಿಕಾಸ್ ಒಂದು ದಿವಸ ನಾವು ನಿದ್ದೆ ಕೆಟ್ಟರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಲ್ಲಿ. ಗಂಡು ಮಕ್ಕಳಲ್ಲಿ ಹಾರ್ಮೋನ್ಸ್ ಅನ್ನೋದಿರಲ್ಲ. ಸೊ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಷ್ಟ. ಇನ್ನು ಕಲರ್ಸ್ ಕನ್ನಡದಲ್ಲೇ ಬರ್ತಿರುವಂಥ ಬಿಗ್ ಬಾಸ್ ಶುರುವಾಗಿದೆ. ಎಲ್ಲರೂ ಸಹ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮಗೆ ಆಫರ್ ಬಂದಿತ್ತು ಅಂತ ಕೇಳ್ಪಟ್ಟೆ, ಹೌದಾ? ಈ ಹಿಂದೆ ಕಳೆದ ವರ್ಷ ಕೂಡ ಬಂದಿತ್ತ, ಯಾಕೆ ಹೋಗಲಿಲ್ಲ? ಆ್ಯಕ್ಚುಲಿ ಅದೇ ಈ ಗಂಧದ ಗುಡಿ ಧಾರಾವಾಹಿ ಒಪ್ಕೊಂಡ್ಮೇಲೆ ನನಗೆ ಕಾಲ್ ಬಂದಿದ್ದು. ಆ್ಯಂಡ್ ನನಗೆ ಇವಾಗ ಸದ್ಯಕ್ಕೆ 3 ಮಂತ್ಸ್ ಡೆಡಿಕೇಟ್ ಮಾಡೋಷ್ಟು ಟೈಮೂ ಇರಲಿಲ್ಲ ಅದಕ್ಕೆ. ಕಂಪ್ಲೀಟಾಗಿ ಅಲ್ಲಿ ಹೋದರೆ ಗೊತ್ತಿಲ್ಲ ಎಷ್ಟು ದಿವಸ ಇರ್ತೀವಿ ಹಾಗೆ ಹಿಂಗೆ. ಆ್ಯಂಡ್ ನನಗೇನಂದರೆ ನಾನು ಎಲ್ಲ ಸಾಧನೆಗಳು ಮಾಡಿದ್ಮೇಲೆ ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋಗೆ ಹೋಗಬೇಕು ಅಂತ. ಸೊ ಅವಾಗ ನೋಡೋಣ, ಅವಾಗ ಕರೆಕ್ಟ್ ಟೈಮ್ ಅನಿಸಿದ್ರೆ ಹೋಗ್ತೀನಿ. ಬಟ್ ಈ ಸೀಸನಲ್ಲಿ ನಮ್ಮ ಮಂಜು ಭಾಷಿಣಿ ಮ್ಯಾಮ್ ಹೋಗಿದ್ದಾರೆ. ಸೊ ಐ ವಾಂಟ್ ಟು ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ಅವರು ಪರ್ಸ್ನಲಿ ನನಗೆ ಪರ್ಸ್ನಲ್ ಲೈಫಲ್ಲೂ ಕೂಡ ಶಿ ಈಸ್ ವೆರಿ ಇನ್ಸ್ಪೈರಿಂಗ್ ವುಮೆನ್. ಆ್ಯಂಡ್ ಅವ್ರು ಗೆಲ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅವರೇ ಗೆಲ್ಲಬೇಕು ಈ ಸೀಸನ್. ಇಷ್ಟು ವರ್ಷಗಳ ಬಿಗ್ ಬಾಸ್ ನಾವು ನೋಡಿದ್ದೀವಿ. ನಿಮ್ಮ ಪ್ರಕಾರ ಯಾವ ರೀತಿ ಇದ್ದರೆ ವರ್ಕ್ ಆಗಬಹುದು, ಇದು ಒಂದು ಮೈನಸ್ ಆಗಬಹುದು ಈ ಕಂಟೆಸ್ಟೆಂಟಲ್ಲಿ ಈ ರೀತಿ ಗುಣ ಇದ್ದರೆ ಅನ್ನೋದಾದರೆ? ನನಗೆ ಅದ್ರ ಬಗ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಬಿಕಾಸ್ ನಾನು ಅಷ್ಟು ಯೋಚನೆ ಮಾಡಿಲ್ಲ ಯಾವತ್ತು. ಐ ಥಿಂಕ್ ಎವ್ರಿ ಒನ್ ಶುಡ್ ಬಿ ದೆಮ್ಸೆಲ್ಸ್ ಅಷ್ಟೇ. ನೀವೇನಾದರೂ ಹೋಗಿದ್ರೆ ಹೇಗಿರ್ತಿದ್ರಿ? ನಾನು ಹೇಗಿದ್ದೀನೋ ಹಾಗೆ ಇರ್ತಿದ್ದೆ. ನನಗೆ ಯಾವುದೇ ಕಾಂಟ್ರವರ್ಸೀಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಮೋಸ್ಟ್ಲಿ ನಾನು ಇದು ಕೇಳಿಸ್ಕೊಂಡ್ಮೇಲೆ ನನಗೆ ಕರೆಯಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನನಗೆ ನೆಗೆಟಿವಿಟಿನೇ ಇಷ್ಟ ಆಗಲ್ಲ. ಫುಲ್ ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ಎಲ್ಲರಿಗೂ ಒಂದು ಮ್ಯೂಚುವಲ್ ಪರಸ್ಪರ ರೆಸ್ಪೆಕ್ಟ್ ಇರಬೇಕು. ನಾನು ಹೇಗಿರ್ತಿದ್ನೋ ಹಾಗಿರ್ತಿದ್ದೆ. ಆ್ಯಂಡ್ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಹಾಗಂತ ರೂಡ್ ಅಲ್ಲ, ಬಟ್ ಸ್ಟ್ರೇಟ್ ಫಾರ್ವರ್ಡ್ ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀನಿ. ಹಿಂದೆ ಒಂದು ಮುಂದೆ ಒಂದು ಇರೋವಂಥ ವ್ಯಕ್ತಿ ಅಲ್ಲ. ಸೊ ಆ ರೀತಿ ಎಲ್ಲರೂ ಆಟ ಆಡಿದ್ರೆ ನನಗಿಷ್ಟ. ಬಟ್ ಎಲ್ಲರದ್ದು ಡಿಫ್ರೆಂಟ್ ವ್ಯಕ್ತಿತ್ವಗಳಿರುತ್ತೆ. ಸೊ ಹೇಳೋಕ್ಕಾಗಲ್ಲ. ಆಲ್ ದ ಬೆಸ್ಟ್. ಅಕ್ಟೋಬರ್ 6ನೇ ತಾರೀಕಿಂದ ನಿಮ್ಮ ಸೀರಿಯಲ್ ಬರ್ತಾ ಇದೆ. ಎಸ್ ಆಲ್ ಡಿಯರ್ ಆಡಿಯನ್ಸ್, ಕರ್ನಾಟಕದ ಜನತೆಗೆ ನಾನು ಒಂದೇ ಮಾತು ಹೇಳೋದು, ಶ್ರೀಗಂಧದ ಗುಡಿ ಧಾರಾವಾಹಿ ಇದು ನಿಮಗೆ ಸದಾಕಾಲ ನೆನಪಿರುತ್ತೆ. ಅಂಥ ಒಂದು ಧಾರಾವಾಹಿ ತುಂಬಾ ನೀವು ಇಷ್ಟಪಡ್ತೀರಾ, ಮಜವಾಗಿ ನೋಡ್ತೀರಾ. ಸೊ ಅಕ್ಟೋಬರ್ 6ನೇ ತಾರೀಕಿಂದ ಸಾಯಂಕಾಲ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ನೋಡೋದು ಮರಿಬೇಡಿ. ಥ್ಯಾಂಕ್ ಯು ಸಂಜನಾ. ಇದಿಷ್ಟು ನಟಿ ಸಜ್ಜನ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.